ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಲು ಪೂರ್ತಿ ವಿಡಿಯೋ ನೋಡಿ. ವಚನಗಳ ಅಮೂಲ್ಯ ಸಂದೇಶವನ್ನು ಮತ್ತಷ್ಟು ಅರಿತುಕೊಳ್ಳಲು ಪ್ರೋತ್ಸಾಹಿಸಿ, ಸಪೋರ್ಟ್ ಮಾಡಿ. ಮನುಷ್ಯನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದದ್ದು ಯಾವುದು? ಹಣವೇ? ಆಸ್ತಿಯೇ? ಅಧಿಕಾರವೇ? ಇವೆಲ್ಲವೂ ಕೂಡ ಒಂದು ದಿನ ನಮ್ಮನ್ನು ಬಿಟ್ಟು ಹೋಗುತ್ತೆ. ಆದರೆ ನಮ್ಮ ಜೊತೆಗೆ ಇರುವ ಒಂದು ಸಂಪತ್ತು ಅಂದರೆ ಅದೇ ಸಮಯ. ಆದರೆ ವಿಚಿತ್ರ ಏನಂದರೆ, ಹಣವನ್ನು ಕಾಪಾಡಿಕೊಳ್ತೀವಿ, ಆದರೆ ಆಸ್ತಿಯನ್ನು ಕಾಪಾಡಿಕೊಳ್ತೇವೆ, ಆದರೆ ಕಳೆದು ಹೋಗುತ್ತಿರುವ ಸಮಯದ ಬಗ್ಗೆ ಯೋಚಿಸೋದೇ ಇಲ್ಲ ನೋಡಿ. ಪ್ರತಿದಿನ ಬೆಳಗ್ಗೆ ಸೂರ್ಯ ಉದಯಿಸ್ತಾನೆ, ಮಧ್ಯಾಹ್ನವಾಗುತ್ತೆ, ಸಂಜೆ ಸೂರ್ಯಾಸ್ತವಾಗುತ್ತೆ. ಇದೇ ರೀತಿ ನಮ್ಮ ಜೀವನವೂ ಕೂಡ ನಿಧಾನವಾಗಿ ಸಾಗುತ್ತೆ. ಈ ಸತ್ಯವನ್ನ ಸಾವಿರಾರು ವರ್ಷಗಳ ಹಿಂದೆ ಅರಿತು ಶರಣರಾದ ಹಡಪದ ಅಪ್ಪಣ್ಣನವರು ನಮಗೆ ಒಂದು ಅಮೂಲ್ಯವಾದ ವಚನವನ್ನು ನೀಡಿದ್ದಾರೆ. ಅಂತಹ ವಚನವನ್ನೊಮ್ಮೆ ಕೇಳೋಣ. ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರವು, ಆಯುಷ್ಯ ಭಾಷೆ ಇವರೊಳಗೆ ಬೇಗದಿ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ. ಈ ವಚನವು ಹಡಪದ ಅಪ್ಪಣ್ಣನವರದು. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಶರಣರಲ್ಲಿ ಒಬ್ಬರು. ಅವರು ತಮ್ಮ ವಚನಗಳ ಮೂಲಕ ಜೀವನದ ಸತ್ಯ, ಭಕ್ತಿ, ನೀತಿ ಮತ್ತು ಆತ್ಮಜ್ಞಾನವನ್ನು ತಿಳಿಸಿದರು. ಈ ವಚನದ ಅಂಕಿತನಾಭ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಮೊದಲ ಸಾಲಲ್ಲೇ ಹೇಳ್ತಾರೆ, ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಅಂತ. ಈ ಸಾಲಿನಲ್ಲಿ ಶರಣರು ಒಂದು ದಿನದ ಉದಾಹರಣೆಯನ್ನ ಕೊಡ್ತಾರೆ ನೋಡಿ. ಬೆಳಗ್ಗೆ ಸೂರ್ಯ ಉದಯಿಸ್ತಾನೆ, ನಂತರ ಮಧ್ಯಾಹ್ನ ಬರುತ್ತೆ, ಆಮೇಲೆ ಸಂಜೆ ಸೂರ್ಯಾಸ್ತವಾಗುತ್ತೆ. ಯಾರಿಗೂ ಕೂಡ ಸೂರ್ಯನನ್ನ ನಿಲ್ಲಿಸಲು ಸಾಧ್ಯವಿಲ್ಲ. ಅದೇ ರೀತಿ ಜೀವನದ ಕಾಲಚಕ್ರವೂ ಕೂಡ ನಿಲ್ಲುವುದಿಲ್ಲ. ಮನುಷ್ಯ ಹುಟ್ಟಿದಾಗ ಬಾಲ್ಯ ಬರುತ್ತೆ, ನಂತರ ಯೌವನ ಬರುತ್ತೆ, ಆಮೇಲೆ ವೃದ್ಧಾಪ್ಯ ಬರುತ್ತೆ. ಕಾಲ ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ನಾವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಕಳೆದ ಬಾಲ್ಯವನ್ನು ಮರಳಿ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಇರುವ ಸಮಯವನ್ನು ಸಾರ್ಥಕವಾಗಿ ಬಳಸಬೇಕು. ಸಾಲಲ್ಲಿ ಹೇಳ್ತಾರೆ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರವು. ಈ ಸಾಲಿನಲ್ಲಿ ಕಾಲದ ವೇಗವನ್ನು ತಿಳಿಸ್ತಾರೆ ನೋಡಿ. ಒಂದು ದಿನ ಕಳೆದು ಹೋಯಿತು ಅಂದರೆ ಅದು ಮತ್ತೆ ಬರೋದಿಲ್ಲ. ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಕಳೆದರೂ ಅದು ನಮ್ಮ ಜೀವನದಿಂದ ದೂರವಾಗುತ್ತೆ. ಹೀಗೆ ಮನುಷ್ಯನಿಗೆ ಮಾತ್ರ ಈ ಸತ್ಯದ ಅರಿವು ಕಡಿಮೆ ನೋಡಿ. ನಾವು ಯಾವಾಗಲೂ ನಾಳೆ ಮಾಡೋಣ, ಮುಂದೆ ನೋಡೋಣ ಎಂದು ಕೆಲಸಗಳನ್ನು ಮುಂದೂಡ್ತೀವಿ. ಆದರೆ ಜೀವನದಲ್ಲಿ ನಾಳೆ ಎನ್ನುವುದು ಖಚಿತವಲ್ಲ. ಆದ್ದರಿಂದ ಒಳ್ಳೆಯ ಕೆಲಸವನ್ನು ಮಾಡಲು ಇಂದೇ ಸರಿಯಾದ ಸಮಯ. 3ನೇ ಸಾಲಲ್ಲಿ ಹೇಳ್ತಾರೆ, ಆಯುಷ್ಯ ಭಾಷೆ ಇದರೊಳಗೆ ಬೇಗದಿ ತಿಳಿದು. ಇಲ್ಲಿ ಶರಣರು ಒಂದು ದೊಡ್ಡ ಸತ್ಯವನ್ನು ಹೇಳ್ತಾರೆ ನೋಡಿ. ನಮ್ಮ ಆಯಸ್ಸು ಕಡಿಮೆ ಆಗ್ತಿದೆ ಎಂಬ ಅರಿವು ನಮಗೆ ಬೇಗ ಬರಬೇಕು. ಮನುಷ್ಯನು ತನ್ನ ಜೀವನ ಶಾಶ್ವತ ಅಂತ ಭಾವಿಸ್ತಾನೆ, ಆದರೆ ಹುಟ್ಟಿದ ಪ್ರತಿಯೊಬ್ಬ ಜೀವಿಗೂ ಒಂದು ಅಂತ್ಯವಿದೆ. ಈ ಸತ್ಯವನ್ನು ಅರಿತಾಗ ಮನುಷ್ಯನ ಮನಸ್ಸಿನಲ್ಲಿ ಬದಲಾವಣೆ ಬರುತ್ತೆ. ಅಹಂಕಾರ ಕಡಿಮೆ ಆಗುತ್ತೆ, ದ್ವೇಷ ಕಡಿಮೆ ಆಗುತ್ತೆ, ಇತರರ ಬಗ್ಗೆ ಪ್ರೀತಿ, ಕರುಣೆ ಹೆಚ್ಚಾಗುತ್ತೆ. 4ನೇ ಸಾಲಲ್ಲಿ ಹೇಳ್ತಾರೆ, ನೀಗಿ ನಿಷ್ಪತ್ತಿಯಾದರೆ ಅಂದರೆ ಕೆಟ್ಟ ಗುಣಗಳನ್ನು ಬಿಡಬೇಕು, ಮನಸ್ಸನ್ನು ಶುದ್ಧ ಮಾಡಿಕೊಂಡು ಜೀವನವನ್ನು ನಡೆಸಬೇಕು. ಅಹಂಕಾರ, ಮೋಸ, ದುರಾಸೆ, ಕೋಪ ಇವುಗಳನ್ನು ಬಿಟ್ಟು ಸತ್ಯದ ಮಾರ್ಗದಲ್ಲಿ ನಡಿಬೇಕು. ಶರಣರು ಹೇಳುವ ಭಕ್ತಿ ಎಂದರೆ ಪೂಜೆ ಮಾಡುವುದಲ್ಲ, ನಮ್ಮ ನಡೆ, ನುಡಿ ಮತ್ತು ನಮ್ಮ ಕೆಲಸದಲ್ಲಿ ಒಳ್ಳೆಯತನ ಇರಬೇಕು. ಇಂದಿನ ಜೀವನಕ್ಕೆ ಈ ವಚನದ ಸಂದೇಶ ಏನಂದರೆ, ಮನುಷ್ಯ ತುಂಬ ಬ್ಯುಸಿಯಾಗಿದ್ದಾನೆ. ಹಣ ಸಂಪಾದಿಸುವ ಓಟದಲ್ಲಿ ಕುಟುಂಬಕ್ಕೆ ಸಮಯವನ್ನು ಕೊಡ್ತಿಲ್ಲ, ಸಂಬಂಧಗಳಿಗೆ ಸಮಯವನ್ನು ಕೊಡ್ತಿಲ್ಲ, ತನ್ನ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ತಿದ್ದಾನೆ. ಆದರೆ ಒಂದು ದಿನ ಜೀವನದ ಸಂಜೆ ಬಂದಾಗ ಕಳೆದು ಹೋದ ಸಮಯವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಬದುಕಿರುವಾಗಲೇ ಎಲ್ಲರನ್ನ ಗೌರವಿಸಬೇಕು, ಕುಟುಂಬದವರನ್ನು ಪ್ರೀತಿಸಬೇಕು, ಇತರರಿಗೆ ಸಹಾಯ ಮಾಡಬೇಕು, ಒಳ್ಳೆಯ ಹೆಸರನ್ನು ಸಂಪಾದಿಸಬೇಕು. ಒಬ್ಬ ಮನುಷ್ಯನ ಬಳಿ ತುಂಬ ಹಣ ಇರುತ್ತೆ, ಆದರೆ ಅವನು ಯಾವಾಗಲೂ ಇನ್ನೊಂದು ವರ್ಷ ಆದಮೇಲೆ ದೇವರ ಸೇವೆ ಮಾಡ್ತೇನೆ, ಮುಂದೆ ಕುಟುಂಬದ ಜೊತೆ ಸಮಯವನ್ನು ಕಳ್ತೀನಿ ಅಂತ ಹೇಳ್ತಿದ್ದ. ಆದರೆ ಕಾಲ ಯಾರಿಗೂ ಕಾಯುವುದಿಲ್ಲ. ಒಂದಿನ ಆರೋಗ್ಯ ಸಮಸ್ಯೆ ಬಂದಾಗ ಅವನಿಗೆ ಅರಿವಾಗಿತ್ತು, ಹಣ ಇದ್ದರೂ ಕಳೆದು ಹೋದ ಸಮಯವನ್ನು ಖರೀದಿಸಲು ಸಾಧ್ಯವಿಲ್ಲ ಅಂತ. ಆದ್ದರಿಂದಲೇ ಶರಣರು ಮೊದಲೇ ಎಚ್ಚರಿಸ್ತಾರೆ ನೋಡಿ. ಈ ವಚನ ನಮಗೆ 5 ವಿಷಯಗಳನ್ನು ಕಲಿಸುತ್ತೆ. ಕಾಲ ಅಮೂಲ್ಯ, ಅದನ್ನು ವ್ಯರ್ಥ ಮಾಡಬಾರದು. ಜೀವನ ಶಾಶ್ವತವಲ್ಲ ಎಂಬ ಅರಿವು ಇರಬೇಕು. ಒಳ್ಳೆಯ ಕಾರ್ಯಗಳನ್ನು ಮುಂದೂಡಬಾರದು. ಅಹಂಕಾರ ಮತ್ತು ಕೆಟ್ಟ ಗುಣಗಳನ್ನು ಬಿಡಬೇಕು. ಭಕ್ತಿ ಮತ್ತು ಮಾನವೀಯತೆಯ ದಾರಿಯಲ್ಲಿ ನಡೆಯಬೇಕು. ಹಡಪದ ಅಪ್ಪಣ್ಣನವರ ಈ ವಚನವು ಕೇವಲ ಸಾಲುಗಳಲ್ಲ, ಇದು ನಮ್ಮ ಜೀವನಕ್ಕೆ ಒಂದು ದಾರಿದೀಪ.
ಪ್ರತಿದಿನವೂ ನಮ್ಮ ಆಯಸ್ಸಿನ ಒಂದು ಭಾಗ ಕಡಿಮೆ ಆಗುತ್ತೆ. ಆದ್ದರಿಂದ ಇರುವ ಸಮಯವನ್ನು ಪ್ರೀತಿ, ಧರ್ಮ, ಸತ್ಯ, ಒಳ್ಳೆಯತನದಿಂದ ತುಂಬಿಸೋಣ. ಈ ವಚನದ ಅರ್ಥ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಚನಗಳು ವಿತ್ ಮುಗುಳುನಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಅಮೂಲ್ಯವಾದ ವಚನದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.